ಕಲಾಭಿಮಾನಿಗಳಿಗೆಲ್ಲರಿಗೂ ನಮಸ್ಕಾರ. ನಾನು ಹನುಮಗಿರಿ ಮೇಳದ ಪ್ರಬಂಧಕ ಹರೀಶ್ ಬೆಳಂತಿಮಗವರು ಮಾತಾಡ್ತಾ ಇದ್ದೇನೆ. ನಮ್ಮ ಈ ವರ್ಷದ ನೂತನ ಪ್ರಸಂಗ ವರ್ಣ ಪಲ್ಲಟ. ಈಗಲೇ ಹಲವಾರು ಪ್ರದರ್ಶನಗಳನ್ನು ಕಂಡು ಯಶಸ್ವಿಯಾಗಿ ಮುನ್ನಗ್ತಾ ಇದೆ. ನಮ್ಮ ಮೇಳದ ಯಜಮಾನರಾದಂತಹ ಗೌರವಾನ್ವಿತ ಡಾಕ್ಟರ್ ತಲಿಂಗಡ ಶಾಂಭಟ್ ಅವರ ಕಲ್ಪನೆಯ ಕೂಸಾಗಿ ಅರಳಿದಂತಹ ಒಂದು ಕಥಾನಕ ಇದು. ಪುರಾಣದಲ್ಲಿ ಇರುವಂತಹ ಘಟನೆಗಳೇ, ಆದರೆ ಸಾಮಾನ್ಯವಾಗಿ ಯಾವ ಪ್ರಸಂಗದಲ್ಲೂ ಇಲ್ಲದ ಆಯ್ದಂತಹ ಕೆಲವು ಘಟನೆಗಳನ್ನು ಹಿಕ್ಕಿ ಅದನ್ನೊಂದು ಸರಣಿಯನ್ನಾಗಿ ಮಾಡಿ ಅದನ್ನೇ ಪ್ರಸಂಗಕರ್ತರಾದಂತಹ ಶ್ರೀಯುತ ಪ್ರಸಾದ್ ಕುಮಾರ್ ಮುಗಿಬಿಟ್ಟು ಅವರಿಗೆ ಕೊಟ್ಟು ಅವರು ಅತ್ಯುತ್ತಮವಾದಂತಹ ಸಾಹಿತ್ಯದಿಂದ ಒಡಗೂಡಿದಂತಹ ಪದ್ಯಗಳನ್ನು ನಮಗೆ ಬೇಕಾಗಿ ರಚಿಸಿಕೊಟ್ಟಿದ್ದಾರೆ. ಹಾಗೆ ಶ್ರೀಯುತ ವಾಸುದೇವ ರಂಗಭಟ್ ಅವರು ಸಂಯೋಜನೆ ಮಾಡಿದ್ದಾರೆ. ನಾವೆಲ್ಲ ಸಂತೋಷ ಪಡಬೇಕಾದ ಏನು ಕೇಳಿದ್ರೆ, ಇದರಲ್ಲಿ ಯಾವುದೆಲ್ಲ ಪಾತ್ರಗಳು ಉಂಟೋ ಆ ಪಾತ್ರಗಳನ್ನು ನಿರ್ವಹಿಸಿದಂತಹ ಪಾತ್ರಧಾರಿಗಳು ಅದಕ್ಕೆ ಬೇಕಾದ ರೀತಿಯಲ್ಲಿ ಅದನ್ನು ಪಾತ್ರ ಪೋಷಣೆ ಮಾಡಿದ್ದಾರೆ. ಸಣ್ಣ ಉದಾಹರಣೆಗೆ ಒಂದು ಅಕೃತವರ್ಣ, ವ್ಯಾಘ್ರನ ದಾಳಿಯಾಗುವಾಗ ಬೆಚ್ಚುವಂತಹ ಒಂದು ಪುಟ್ಟ ಪಾತ್ರವಾದ ಅಕೃತವರ್ಣನಿಂದ ತೊಡಗಿ ಪ್ರಾರಂಭದ ಗಾದಿ ಮಹಾರಾಜ ಇರಬಹುದು, ಆಮೇಲಿನ ರುಚಿಕ ಇತ್ಯಾದಿ ಪಾತ್ರಗಳಿರಬಹುದು. ಪ್ರಮುಖ ಪಾತ್ರಗಳಾದಂತಹ ವಿಶ್ವಾಮಿತ್ರ, ಜಮದಗ್ನಿ, ಅದೇ ರೀತಿಯಾಗಿ ರೇಣುಕೆ, ರಂಬೆ, ಎಲ್ಲ ಪಾತ್ರಧಾರಿಗಳು ಪುಟ್ಟ ಪುಟ್ಟ ಪಾತ್ರಗಳು ಕೂಡ ಅಚ್ಚುಕಟ್ಟಾಗಿ ಮಾಡಿ ಈ ಪ್ರಸಂಗ ಅತ್ಯಂತ ಯಶಸ್ವಿಯಾಗಿ ಮುನ್ನುಗ್ಗುವುದಕ್ಕೆ ಅವರೆಲ್ಲರೂ ಕಾರಣಕರ್ತರಾಗಿದ್ದಾರೆ. ಅದಕ್ಕೆ ಪೂರಕವಾದಂತಹ ಹಿಮ್ಮೇಳ ನಮ್ಮ ಮೊದಲಿನ ಭಾಗವತರಾದಂತಹ ಚಿನ್ಮಯ ಅವರ ಜೊತೆಯಾಗಿ ಶ್ರೀಧರ ವಿಟ್ಲ, ಚೈತನ್ಯ, ಹಾಗೆ ಎರಡನೆಯ ಭಾಗದಲ್ಲಿ ಪ್ರಧಾನ ಭಾಗವತರಾದಂತಹ ರವಿಚಂದ್ರ ಕನ್ನಡಿಕಟ್ಟಿಯವರು, ಹಾಗೆ ದೇಲಂತ ಮಂಜುಳ, ಹಾಗೆ ಕೌಶಲ್, ಚಕ್ರತಾಳದಲ್ಲಿ ನಿಶ್ವತ್, ಪ್ರತಿಯೊಬ್ಬರು ಕೂಡ ಅತ್ಯಂತ ಉತ್ಸಾಹದಿಂದ ಹಿಮ್ಮೇಳ ಮುಮ್ಮೇಳ ಒಂದು ಎರಕವಾಗಿ ಈ ಪ್ರದರ್ಶನ ಯಶಸ್ವಿ ಆಗುತ್ತಾ ಇದೆ ಅನ್ನೋದು ಮೇಳದ ಪ್ರಬಂಧಕನಾದಂತಹ ನನಗೂ ಅತ್ಯಂತ ಸಂತೋಷದ ವಿಷಯ. ನೀವೆಲ್ಲರೂ ಇನ್ನೂ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು. ಈ ಪ್ರಸಂಗ ಶತದಿನವನ್ನು ಆಚರಿಸುವಂತಾಗಲಿ ಅಂತ ನಮ್ಮ ಆರಾಧ್ಯ ದೇವರಾದಂತಹ ಕೋದಂಡರಾಮ ಹಾಗೆ ಪಂಚಮುಖಿ ಆಂಜನೇಯರು ಕೇಳಿಕೊಳ್ತಾ ಇದ್ದೀನಿ.